ಗುಡ್ ಮಾರ್ನಿಂಗ್ ಎವ್ರಿಬಡಿ. ಉಡುಪಿಲಿದ್ದೀನಿ ಇವಾಗ. ಉಡುಪಿಲಿ ಬ್ರೇಕ್ಫಾಸ್ಟ್ ಟೈಮು ಬೆಳಗ್ಗೆ 10 ಗಂಟೆ. ಮತ್ತೊಂದು ಫೇಮಸ್ ಹೋಟೆಲ್ಗೆ ಬಂದಿದ್ದೀನಿ, ಉಡುಪಿ ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟ್ ಅಂತ. ಸಿಕ್ಕಾಪಟ್ಟೆ ಫೇಮಸ್ ಬ್ರೇಕ್ಫಾಸ್ಟ್ಗೆ. ಸೊ ನೋಡಿ ಹಿಂದೆ ಇದೆ. ಸೊ ಇವಾಗ ಬನ್ನಿ ಒಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಟ್ರೈ ಮಾಡೋಣ. ಒಳಗಡೆ ಹೋಗ್ಬೇಕು. ವುಡ್ಲ್ಯಾಂಡ್ಸ್ ರೆಸ್ಟೋರೆಂಟ್, ಮಲ್ಟಿ ಕ್ಯೂಸಿನ್ ವೆಜ್ ರೆಸ್ಟೋರೆಂಟ್. ಮೆನುಲಿ ಏನು ಸ್ಪೆಷಲ್ ಇದೆ ನೋಡಿ. ಭಯಂಕರ ಇದೆ. ಸೊ ವುಡ್ಲ್ಯಾಂಡ್ಸ್ ಹೋಟೆಲ್ ಒಳಗಡೆ ಇದ್ದೀನಿ ಇವಾಗ. ನಾವು ಆರ್ಡರ್ ಮಾಡಿದ್ದೀವಿ ಒಂದು ಸಿಂಗಲ್ ಬನ್ಸು, ಮಸಾಲೆ ದೋಸೆ ಮತ್ತು ಪೂರಿ ಕುರ್ಮಾ ಅಲ್ವಾ. ಪೂರಿ ಕುರ್ಮಾ ಆರ್ಡರ್ ಮಾಡಿದ್ದೀವಿ. ನೋಡೋಣ, ಇದಾದ್ಮೇಲೆ ಬೇರೆ ಏನಾದ್ರು ಆರ್ಡರ್ ಮಾಡಬೇಕು ಅನ್ಸಿದ್ರೆ ಮಾಡ್ತೀವಿ. ಪೂರಿ ಬನ್ಸು ಮಸಾಲೆ ದೋಸೆ ಬಂದಿದೆ. ಇವಾಗ ಚೆನ್ನಾಗಿ ಬಾರಿಸ್ತಾ ಇರೋದೆ ಬನ್ನಿ. ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿ ನಾವು 2 ಐಟಮ್ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ವಿ. ಒಂದು ಸೆಟ್ ದೋಸೆ ಮತ್ತು ಇನ್ನೊಂದು ಪ್ಲೇಟು ಪೂರಿ ಕುರ್ಮಾ. ಸೊ ಎಂಡಲ್ಲಿ ಒಂದು ಟೀ ಆರ್ಡರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಕಮ್ಮಿ ಇದೆ. ಆಕ್ಚುಲಿ ಕಮ್ಮಿನೇ ಕುಡಿಬೇಕು. ತಿಂಡಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಸ್ಟ್ ಟ್ರೈ ಐಟಮ್ ಇಲ್ಲಿ ಅಂದರೆ ಪೂರಿ ಕುರ್ಮಾ. ಮಸಾಲೆ ದೋಸೆ ಓಕೆ, ಪೂರಿ ಕುರ್ಮಾ ಮಾತ್ರ ಹೈ ಕ್ಲಾಸ್ ಆಗಿತ್ತು. ಬಗ್ಗೆ ಇದನ್ನ ಟ್ರೈ ಮಾಡಿ. ಸೊ ನಾವಿವಾಗ ಉಡುಪಿಲಿ ಬ್ರೇಕ್ಫಾಸ್ಟ್ ಆಯಿತು ವುಡ್ಲ್ಯಾಂಡ್ಸ್ ಹೋಟೆಲಲ್ಲಿ. ಸೊ ನಾವು ಹೋಗ್ತಾ ಇದ್ವಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್ ಅಂತ. ಅಲ್ಲಿ ಒಂದು 100 ಫೀಟ್ ಎತ್ತರ ಇರತಕ್ಕಂಥ ಒಂದೇ ಒಂದು ಸಿಂಗಲ್ ಸ್ಟ್ಯಾಚು ಇದೆ ಆಂಜನೇಯ ಸ್ವಾಮಿದು. ಸಿಕ್ಕಾಪಟ್ಟೆ ಫೇಮಸ್ ಜಾಗ ಉಡುಪಿ ಕುಂದಾಪುರ ಸೈಡ್ ಬಂದಾಗ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದೀವಿ. ಇಲ್ಲಿಂದ 33 ಕಿಲೋಮೀಟರ್ ಇದೆ ಆ ಉಡುಪಿಯಿಂದ. ಸೊ ಬನ್ನಿ ಹೋಗೋಣ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಸಿಕ್ಕಾಪಟ್ಟೆ ಡಾರ್ಕ್ ಆಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು 11 o'clock. ವೆದರ್ ನೋಡಿ ಹೊರಗಡೆ ಆಚೆ ಹೋಗಿದೆ, ಫುಲ್ ಡಾರ್ಕ್ ಆಗ್ಬಿಟ್ಟಿದೆ. ಸೊ ಹೈವೇ ಇಂದ ಒಂದು 100 ಮೀಟರ್ಸ್ ಒಳಗಡೆ ಆಗುತ್ತೆ. ಚಿಕ್ಕ ರೋಡು. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನೋಡಿ ಒಂದು ಕಾರ್ ಹೋಗ್ಬೋದು. ಬೇರೆ ಕಾರ್ಗಳು ಎದುರುಗಡೆಯಿಂದ ಬಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಹೋಗ್ಬೇಕಾಗತ್ತೆ. ಸೊ ಇಲ್ಲಿಂದ ಒಂದು 100 ಮೀಟರ್ಸ್ ಒಳಗಡೆ ನಡ್ಕೊಂಡು ಹೋದರೆ ಇದು ಸ್ಟ್ಯಾಚು ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಆ್ಯಕ್ಚುಲಿ ಅಷ್ಟೊಂದು ಪಾರ್ಕಿಂಗ್ ಇಲ್ಲ. ನಾನು ಹೋಗಿ ಬಂದೆ ಅಲ್ಲಿ. ಈಗ ವಾಪಸ್ ನಿಮಗೆ ದಾರಿ ತೋರ್ಸೋಕ್ಕೋಸ್ಕರ ನಾನು ಈಗ ವಾಪಸ್ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡಿ ಅಲ್ಲಿ ಜಾಮ್ ಆಯಿತು. ಸೊ ದಾರಿ ಚಿಕ್ಕದಾಗಿದೆ ಇಲ್ಲಿ ಹೋಗೋದಕ್ಕೆ. ನೀವು 10 ರೂಪಾಯಿ ಬಿಟ್ಟು ತೋರಿಸ್ತೀನಿ. ಓಕೆ, ಪಾಸ್ ಆಯ್ತು ನೋಡಿ. ಇಲ್ಲಿ ಬಂದ್ರಲ್ಲ, ಇಲ್ಲಿ ಪಾರ್ಕಿಂಗ್ ಇದೆ ಬಟ್ ಅಷ್ಟೊಂದಿಲ್ಲ, ಸಾಕಾಗೋದಿಲ್ಲ ಅದು. ಸೊ ನಾವು ಇಲ್ಲೇ ತಂದು ನಿಲ್ಸಿದ್ದೀವಿ. ಬಟ್ ದಾರಿ ತೋರ್ಸೋಕ್ಕೋಸ್ಕರ ನಾನು ಅಷ್ಟು ದೂರ ನಡ್ಕೊಂಡು ಹೋಗಿದ್ದೆ. ಸೊ ಬನ್ನಿ ಇವಾಗ ಇಲ್ಲಿದೆ ನೋಡಿ ದೇವರ ಸ್ಟ್ಯಾಚು. ಬನ್ನಿ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗೋಣ.
ಹಾಂ. ಸ್ವಲ್ಪ ಪ್ರಸಾದನೂ ಸಿಕ್ತು ಇಲ್ಲಿ. ಸೊ ಇವಾಗ ಡ್ರೋನ್ ಆಡ್ಸಕ್ಕೆ ಟ್ರೈ ಮಾಡೋಣ. ಸೊ ಡ್ರೋನ್ ಫುಟೇಜಲ್ಲಿ ಡ್ರೋನ್ ಫ್ರೈ ಮಾಡುವಾಗ ಏನೋ ಸ್ವಲ್ಪ ಅಡ್ವೆಂಚರಸ್ ಆಗಿ ಮಾಡೋಕ್ಕೆ ಹೋಗ್ಬಿಟ್ಟು ನನ್ನ ಡ್ರೋನು ಕ್ರ್ಯಾಶ್ ಆಗಿಬಿಡ್ತು. ಸ್ವಲ್ಪ ಬ್ರೇಕ್ ಆಗಿದೆ ವಿಂಗ್ಸ್ ಹತ್ರ, ಲೈಟಾಗಿ ಕ್ರ್ಯಾಕ್ ಬಂದಿದೆ. ಅದ್ರ ಬಿಟ್ಟರೆ ಏನು ತೊಂದರೆ ಇಲ್ಲ, ಫ್ಲೈ ಮಾಡ್ಬೋದು ಅಂದ್ಕೊತೀನಿ. ಇಲ್ಲ ಅಂದರೆ ಡ್ರೋನ್ ಹೊಗೆ ಕಾರ್ಯಕ್ರಮ ಆಯಿತು. ಡೈರೆಕ್ಟ್ ಹೋಗಿ ಹನುಮಾನ್ ಸ್ಟ್ಯಾಚುಗೆ ಹೋಗಿ ಡಿಕ್ಕಿ ಹೊಡೆದ್ಬಿಡ್ತು. ನಾನು ಆ ವಿಡಿಯೋನ ಹಾಕ್ತೀನಿ, ಆ ಕ್ರ್ಯಾಶ್ಡ್ ವಿಡಿಯೋನ, ಹೇಗೆ ಕ್ರ್ಯಾಶ್ ಆಯಿತು ಅಂತ. ಬಟ್ ವೆರಿ ಅನ್ಫಾರ್ಚುನೇಟ್ ಟು ದಿ ಡ್ರೋನ್. ನಮಗೇನಾಗಿಲ್ಲ, ಡ್ರೋನಿಗೆ ಸ್ಕ್ರ್ಯಾಚ್ ಆಗಿ ಸ್ವಲ್ಪ ಕ್ರ್ಯಾಕ್ ಬಂದಿದೆ ವಿಂಗ್ಸ್ ಹತ್ರ. ಅದು ಬಿಟ್ಟರೆ ವೆರಿ ಅನ್ಫಾರ್ಚುನೇಟ್. ಅದು ಬಿಟ್ಟರೆ ಓವರ್ ಆಲ್ ಗುಡ್ ಪ್ಲೇಸ್ ಇದು. ಡ್ರೋನ್ ಶಾರ್ಟ್ಸ್ನ ನಿಮಗೆ ಹಾಕ್ತೀನಿ ವಿಡಿಯೋದಲ್ಲಿ, ನೋಡಿ ಹೇಗೆ ಕ್ರ್ಯಾಶ್ ಆಯಿತು ಅಂತ. Golden sunlight. If I'm going with you, I know we'll get to the other side. Sinking in, I know this feels right. Catching a breeze, love.